ನ್ಯೂಸ್ ಕರ್ನಾಟಕ ಫಸ್ಟ್ಗೆ ಸ್ವಾಗತ. ಇಂದಿನ ಪ್ರಮುಖ ಸುದ್ದಿಗಳು. ನಮಸ್ಕಾರ, ನಾನು ಅಪೂರ್ವ ರಾಘವೇಂದ್ರ. ಈ ದಿನದ ನ್ಯೂಸ್. ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮೀಣಾಭಿವೃದ್ಧಿ ಸಂಸ್ಥೆ ತಾಲೂಕಿನ ಅಂಚಿಹಳ್ಳಿ ಶ್ರೀ ಆಂಜನೇಯ ಸ್ವಾಮಿ ಸನ್ನಿಧಾನದಲ್ಲಿ ಆಯೋಜಿಸಲಾಗಿದ್ದ ಸುದ್ದಿ ನ್ಯೂಸ್ ಕರ್ನಾಟಕ ಒಂದರಲ್ಲಿ ವೀಕ್ಷಿಸಿ. ಗ್ರಾಮೀಣ ಭಾಗದ ಬಡ ಮಹಿಳೆಯರ ಉಜ್ವಲ ಭವಿಷ್ಯಕ್ಕೆ ದಾರಿದೀಪವಾದ ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮೀಣಾಭಿವೃದ್ಧಿ ಸಂಸ್ಥೆ ಕೊರಟಗೆರೆ ತಾಲೂಕಿನ ಅಂಚಿಹಳ್ಳಿ ಶ್ರೀ ಆಂಜನೇಯ ಸ್ವಾಮಿ ಸನ್ನಿಧಾನದಲ್ಲಿ ಆಯೋಜಿಸಲಾಗಿದ್ದ 5 ವರ್ಷ ಪೂರೈಸಿದ ಪುರುಷರ ಸಂಘದ ವತಿಯಿಂದ ವಾರ್ಷಿಕೋತ್ಸವ ಸಮಾರಂಭ ಕಾರ್ಯಕ್ರಮವನ್ನು ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮೀಣಾಭಿವೃದ್ಧಿ ಸಂಸ್ಥೆಯ ಯೋಜನಾಧಿಕಾರಿ ಬಾಲಕೃಷ್ಣರವರು ಉದ್ಘಾಟಿಸಿ ಮಾತನಾಡಿದರು. ಪರಮಧಾಮದಿಂ ಶಿವತಾನುಬಂದಿಹನು ಕೇವಲ 20 ರೂಪಾಯಿ ಉಳಿತಾಯದ ಮೂಲಕ ಪ್ರತಿ ಸಂಘದ ಒಬ್ಬೊಬ್ಬ ಸದಸ್ಯರು ಯಾವುದೇ ದಾಖಲೆಗಳಿಲ್ಲದೆ 10,000ದಿಂದ 5 ಲಕ್ಷದವರೆಗೆ ಸಾಲವನ್ನ ಪಡೆಯುತ್ತಿದ್ದಾರೆ. ಪಡೆದ ಸಾಲ ಪ್ರತಿ ವಾರದ ಕಂತಿನ ರೂಪದಲ್ಲಿ ಮರುಪಾವತಿಯನ್ನ ಕೂಡ ಮಾಡುತ್ತಿದ್ದಾರೆ. ಗ್ರಾಮೀಣ ಭಾಗದ ಮಹಿಳೆಯರು ಹಾಗೂ ಪುರುಷರ ಸಂಘಗಳಿಂದ 80 ಕೋಟಿ ಸಾಲದ ವಹಿವಾಟು ನಡೆಸುತ್ತಿದ್ದಾರೆ. ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮೀಣ ಅಭಿವೃದ್ಧಿ ಸಂಸ್ಥೆಯಲ್ಲಿ ಗ್ರಾಮೀಣ ಭಾಗದ 2,300ಕ್ಕೂ ಹೆಚ್ಚು ಸಂಘಗಳು ಕಾರ್ಯನಿರ್ವಹಿಸುತ್ತಿದ್ದು, ತಾಲೂಕಿನ ಪ್ರತಿ ಗ್ರಾಮದ ವಿದ್ಯಾರ್ಥಿಗಳಿಗೆ ವಿದ್ಯಾರ್ಥಿ ವೇತನ, ಅಂಗವಿಕಲರು, ನಿರ್ಗತಿಕರಿಗೆ ಮಾಸಾಶನಗಳನ್ನು ನೀಡುತ್ತಿರುವ ಸಂಸ್ಥೆ ಇದಾಗಿದೆ. ಅನಕ್ಷರಸ್ಥ ಹೆಣ್ಣು ಮಕ್ಕಳು ಇಂದು ಅಕ್ಷರಸ್ಥರಾಗಿದ್ದಾರೆ. ಸಮವಸ್ತ್ರವನ್ನ ಧರಿಸಿ ಸಭೆಗಳಿಗೆ ಹಾಜರಾಗುತ್ತಿದ್ದಾರೆ. ಹಣದ ಲೆಕ್ಕಾಚಾರವನ್ನ ಮಾಡಿ ಬ್ಯಾಂಕ್ಗಳಿಗೆ ಕಟ್ಟಲು ತಾವೇ ಹೋಗುತ್ತಾರೆ. ಸುಮಾರು 20,000ಕ್ಕೂ ಹೆಚ್ಚು ಬಡ ಕುಟುಂಬಗಳ ಪಾಲಿಗೆ ದಾರಿದೀಪವಾಗಿರುವ ಈ ಸಂಘವೇ ಶ್ರೀ ಕ್ಷೇತ್ರ ಧರ್ಮಸ್ಥಳ ಸಂಘ. ಕಾರ್ಯಕ್ರಮದ ಸಂದರ್ಭದಲ್ಲಿ ಧರ್ಮಸ್ಥಳ ಗ್ರಾಮೀಣಾಭಿವೃದ್ಧಿ ಸಂಸ್ಥೆಯ ಮೇಲ್ವಿಚಾರಕರಾದ ವೆಂಕಟಾಚಲಪತಿ, ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಭೀಮರಾಜು, ಒಕ್ಕೂಟದ ಅಧ್ಯಕ್ಷರು ಸುಗುಣ, ಶುದ್ಧಗಂಗಾ ಘಟಕದ ಮೇಲ್ವಿಚಾರಕರಾದ ವಿನೋದ್, ಸೇವಾ ಪ್ರತಿನಿಧಿ ವೀಣಾ, ಶ್ರೀಗಂಧ ಸಂಘ, ಶ್ರೀ ವಿನಾಯಕ ಸಂಘ, ಶ್ರೀ ಮಂಜುನಾಥ ಸಂಘದ ಎಲ್ಲ ಸದಸ್ಯರು ಹಾಗೂ ಪದಾಧಿಕಾರಿಗಳು ಈ ಕಾರ್ಯಕ್ರಮದಲ್ಲಿ ಹಾಜರಿದ್ದರು. ನ್ಯೂಸ್ ಕರ್ನಾಟಕ ಒಂದರ ವರದಿ ಮುತ್ತುರಾಜ್, ಕೊರಟಗೆರೆ. ಅವರೆಲ್ಲ ಇಷ್ಟಾರ್ಥಗಳು ವಿಧೇಯವಾಗಿ ಅವರ ಮಕ್ಕಳ ವಿದ್ಯಾಭ್ಯಾಸ ಆಗಿರ್ಬೋದು, ಅದೇ ರೀತಿ ಕೃಷಿ ಆರೋಗ್ಯ ಆಗಿರ್ಬೋದು, ಮಾಡುವಂಥ ಉದ್ಯೋಗಗಳಾಗಿರ್ಬೋದು, ಕುಟುಂಬದ ಎಲ್ಲ ಒಗ್ಗಟ್ಟಾಗಿರ್ಬೋದು, ಇನ್ನಷ್ಟು ವೃದ್ಧಿಯಾಗಿ ಅವರ ಇಷ್ಟಾರ್ಥಗಳು ಇರಲಿ, ಅವರ ಕಷ್ಟಗಳು ದೂರಾಗಲಿ ಅಂತೇಳಿ ಆ ಒಂದು ಕ್ಷೇತ್ರದ ಮಂಜುನಾಥ ಸ್ವಾಮಿಯಲ್ಲಿ, ಅಣ್ಣಪ್ಪ ಸ್ವಾಮಿಯಲ್ಲಿ, ಧರ್ಮದೇವತೆಗಳಲ್ಲಿ ಮರೆಯದೆ ನೆನೆಯಿರಿ ಪ್ರಿಯ ತಂದೆಯನು. ಶಂಭೋ ಗಿರೀಶ ಸುರಪೂಜಿತ ಕಾಮವೈರಿ ಗೌರೀಶ ಶಂಕರ ಮಹೇಶ್ವರ ವಿಶ್ವಮಂಗಳಾಂಬೆ ಶ್ರೀ ಮಂಜುನಾಥನಿತ ಗುರುಮಂಗಳಾಂಬೆ ಅವು ನಮ್ಮನ್ನ ಪ್ರೀತಿಸಿದ್ರೆ ಸಂಘಗಳು ನಮ್ಮನ್ನ ಬೆಳೆಸ್ತವೆ. ನಾವು ಸಂಘವನ್ನು ಎಷ್ಟು ಪ್ರೀತಿಸ್ತೇವೆ ಸಂಘಗಳು ಅಷ್ಟು ನಮ್ಮನ್ನು ಬೆಳೆಸ್ತವೆ. ಹಾಗೆ ನಾವು ಸುಮಾರು ನಮ್ಮ ಸಂಘವನ್ನ ಮಾಡಿ 5 ವರ್ಷ ಆಯಿತು. ಈ ಸಂಘದಲ್ಲಿ ನಾವು ಬೇಜಾರು ಬಹುತೇಕ ಆದಾಯವನ್ನು ಪಡೆದಿದ್ದೇವೆ, ಮತ್ತೆ ಇದರಿಂದ ಬಹುತೇಕ ಅನುಕೂಲಗಳು ಪಡೆದಿದ್ದೇವೆ. ನಾವು ಈ ಸಂಘದಲ್ಲಿ ಈಗ ಸುಮಾರು 1 ಲಕ್ಷದವರೆಗೂ ಸಹ ನಮಗೆ ಲೋನ್ ಕೊಟ್ಟಿದ್ದಾರೆ. ಈಗ 5,460 ರೂಪಾಯಿ ಆಗಿದೆ. ನಾವು ಗ್ರಾಮದಲ್ಲಿ ಧರ್ಮಸ್ಥಳ ಸಂಘಗಳು ಅಂದರೆ ಅಷ್ಟೊಂದು ಏನು ಕಾಣ್ತಾ ಇರಲಿಲ್ಲ. ಈಗ ಗೊತ್ತಾಗ್ತೈತಿ, ವಾರ್ಷಿಕೋತ್ಸವ ಮಾಡ್ತಾ ಇರೋ ಈಗ ಈ ಯೋಜನೆಯಿಂದ ಒಳ್ಳೊಳ್ಳೆ ಸಹಾಯ ಇದೆ. ಲೋನ್ ತಗೊಳ್ಳೋದಾಗಲಿ, ಪಡ್ಕೊಳ್ಳೋದಾಗಲಿ, ಪ್ರತಿಯೊಂದು ಯೋಜನೆಗಳಿಗೆ ಎಷ್ಟು ಥರ ಇದೆ ಅಂದರೆ ಅದನ್ನೆಲ್ಲ ಸಂಘ ಚೆನ್ನಾಗಿ ನಡೆಸ್ಕೊಂಡು ಆ ಯೋಜನೆಯಿಂದ
ಸಹಾಯ ಕೊಟ್ಟು ನಮ್ಮ ಕುಟುಂಬಗಳನ್ನ ಏ ಥರ ಅಭಿವೃದ್ಧಿ ಪಡ್ಕೋಬೇಕು ಅಂತ ತುಂಬ ಚೆನ್ನಾಗಿ ಅನುಭವ ಆಗಿದೆ. ನನಗಂತೂ 13 ವರ್ಷದಿಂದ ನಾವು ಸಂಘದಲ್ಲಿದ್ದೀವಿ. ಪ್ರತಿಯೊಂದರಿಂದ ಅಭಿವೃದ್ಧಿ ಪಡ್ತಿದ್ದೀವಿ. ಮಕ್ಕಳ ವಿದ್ಯಾಭ್ಯಾಸಕ್ಕಾಗ್ಬೋದು, ಹೈನುಗಾರಿಕೆಗಾಗ್ಬೋದು, ಕೃಷಿಗಾಗ್ಬೋದು, ಎಲ್ಲನೂ ನಾವು ಜಾಸ್ತಿ ಈ ಸಂಘದಲ್ಲೇ ಅಭಿವೃದ್ಧಿ ಪಡ್ತಿರೋದು. ನೀವು ಅಷ್ಟೇ ಈ ಯೋಜನೆಯಿಂದ ಸಂಘಗಳನ್ನ ಚೆನ್ನಾಗಿ ಇಂಪ್ರೂವ್ಮೆಂಟ್ ಮಾಡ್ಕೊಂಡ್ರೆ ನಿಮ್ಮ ಕುಟುಂಬಗಳನ್ನ ಒಳ್ಳೊಳ್ಳೆ ಸ್ಥಾನಕ್ಕೆ ನಾವು ತಗೊಂಡೋಗ್ಬೋದು. ಪ್ರತಿಯೊಂದು ನಮ್ಮ ಸಂಘದಿಂದ ಅರಿವು ಮೂಡಿಸಿಕೊಂಡು ಮಹಿಳೆಯರು ಎಲ್ಲಿ ಬೇಕಾದ್ರೂ ಹೋಗೋಂಥ ಒಂದು ವಿಷಯ ನಮ್ಮನ್ನು ಮುಟ್ಟಿಸುತ್ತದೆ ಈ ಧರ್ಮಸ್ಥಳ ಸಂಘ. ಒಂದು ಕೇಂದ್ರ ಸಭೆಯಿಂದ ಎಲ್ಲ ಕಾನೂನು ಅರಿವುಗಳು ನಮಗೆ ಪ್ರತಿಯೊಂದು ರೀತಿಯಲ್ಲೂ ಅನುಕೂಲ ಆಗಿದೆ. ಸಂಘದಿಂದ ನಮ್ಮ ಗ್ರಾಮ ಮತ್ತೆ ನಾವು ಏನು ಮಾಡಬೇಕು ಅನ್ನೋ ಒಂದು ವಿಚಾರಗಳು, ಆರೋಗ್ಯ ತಪಾಸಣೆ ಮತ್ತೆ ನಮ್ಮ ಮಹಿಳೆಯರು ಯಾವ ಥರ ನಮ್ಮ ಸಂಘಗಳನ್ನು ಅಭಿವೃದ್ಧಿ ಮಾಡ್ಕೊಂಡು ಹೋಗ್ಬೇಕು, ಕಾರ್ಯಚಟುವಟಿಕೆ ಇದರಿಂದ ಏನು ಅನುಕೂಲ ಆಗ್ತೈತೆ ಅನ್ನೋದನ್ನ ಮಾಹಿತಿಗಳನ್ನ ನಮ್ಮ ಸಂಘದಿಂದ ನಾವು ತಿಳ್ಕೊಂಡಿವಿ. ನಾವು 10 ವರ್ಷ ಆಗಿದೆ ಈಗ ಸಂಘ ಮಾಡಿ. ಈಗ ಈ ಧರ್ಮಸ್ಥಳ ಸಂಘದಿಂದ ನಾವು ತುಂಬಾ ಅಭಿವೃದ್ಧಿ ಆಗಿದ್ದೀವಿ. ಸಿಮೆಸು ಕಟ್ಕೊಂಡಿದ್ದೀವಿ. ಪ್ರತಿಯೊಂದು ಒಂದು ಕೋರ್ಟ್ ಅಥವಾ ಒಂದು ಪೊಲೀಸ್ ಸ್ಟೇಷನ್ ಮೆಟ್ಟಿಲನ್ನ ಹತ್ತದ ರೀತಿಯಲ್ಲಿ ಸಂಘದ ಸದಸ್ಯರು ಇವತ್ತು ತಮ್ಮ ಸಾಲ ಪಡ್ಕೊಂಡು ಅದರ ವಿನಿಯೋಗವನ್ನು ಇವತ್ತು ಸದ್ವಿನಿಯೋಗ ಮಾಡಿಕೊಂಡಾಗ ಯಾವುದೇ ರೀತಿಯ ಒಂದು ಭಾಗಿಯಾಗುವಂಥದ್ದು ಇರುವುದಿಲ್ಲ ಅನ್ನುವಂಥದ್ದು. ಆ ರೀತಿ ಸದ್ವಿನಿಯೋಗವನ್ನ ಮಾಡಿಕೊಂಡ ಕಾರಣ ಇವತ್ತು ಕ್ರಮವತ್ತಾಗಿ ಮರುಪಾವತಿಯನ್ನು ಮಾಡುವಂತ ವ್ಯವಸ್ಥೆಯನ್ನ ಮಾಡಿಕೊಂಡಿದ್ದಾರೆ. ಆ ಮೂಲಕ ಇವತ್ತು ಒಳ್ಳೆಯ ಸಾಧನೆಯನ್ನ ಮಾಡಲಿಕ್ಕೆ ಸಾಧ್ಯ ಆಗಿದೆ. ಆ ರೀತಿ ಇವತ್ತು ಜೀವನದಲ್ಲಿ ಎಷ್ಟೋ ಕಷ್ಟಗಳು ಬಂದಾಗ, ಎಷ್ಟೋ ನೋವುಗಳು ಬಂದಾಗ ಇವತ್ತು ಬ್ಯಾಂಕ್ಗಳ ಮೊರೆ ಹೋದಾಗ ಖಂಡಿತವಾಗ್ಲೂ ಅಲ್ಲಿ ಸಾಲ ಸೌಲಭ್ಯವನ್ನು ತಗೊಳ್ಳುವಂಥದ್ದು ಅಷ್ಟು ಸುಲಭದ ಮಾತಲ್ಲ. ಯಾಕಂತ ಹೇಳಿದ್ರೆ ಅಲ್ಲಿ ಒಂದಷ್ಟು ನಮ್ಮಲ್ಲಿರುವಂತ ಒಂದು ಜಮೀನು ಪತ್ರ ಆಗಿರ್ಬಹುದು, ಸಾಕ್ಷಿಯನ್ನಾಗಿರ್ಬಹುದು, ಈ ರೀತಿಯ ಬೇರೆ ಬೇರೆ ವ್ಯವಸ್ಥೆಗಳನ್ನ ಅಲ್ಲಿ ಕೊಡುವಂತ ವ್ಯವಸ್ಥೆಗಳಿದೆ. ಆದ್ರೆ ಇವತ್ತು ಧರ್ಮಸ್ಥಳ ಸಂಘದಲ್ಲಿ ಪಾರದರ್ಶಕವಾಗಿ ಇವತ್ತು ಯಾವುದೇ ರೀತಿಯ ಒಂದು ರೀತಿಯ ದುಡ್ಡಿನ ದುಂದುವೆಚ್ಚಗಳಾಗದಂತೆ ಆ ಒಂದು ಸಾಲ ಪಡ್ಕೊಂಡಾಗ ಅದು ನೇರವಾಗಿ ಇವತ್ತು ಸಂಘದ ಸದಸ್ಯರ ಖಾತೆಗೆ ಜಮಾ ಆಗುವ ರೀತಿಯಲ್ಲಿ ಇವತ್ತು ಮೊಬೈಲ್ ಅಲ್ಲಿ ಲೀಡ್ ಆಪ್ ಇನ್ಸ್ಟಾಲ್ ಮಾಡುವುದರ ಮೂಲಕ ಇವತ್ತು ವ್ಯವಸ್ಥಿತ ರೀತಿಯಲ್ಲಿ ಸಂಘದ ಸದಸ್ಯರು ಅವರು ಪಡೆದ ಸಾಲವನ್ನು ಅವರೇ ವಿನಿಯೋಗ ಮಾಡುವ ರೀತಿಯಲ್ಲಿ ಇವತ್ತು ವ್ಯವಸ್ಥೆಗಳನ್ನ ಮಾಡಿಕೊಟ್ಟು ಇವತ್ತು ಯಾವಾಗ ಬೇಕಿದ್ರು ಸಾಲವನ್ನ ಬೇಡಿಕೆ ಸಲ್ಲಿಸುವಂತದ್ದು ಇವತ್ತು ಅವರಿಗೆ ಸುಲಭದಲ್ಲಿ ಮಾಡುವಂತಹ ವ್ಯವಸ್ಥೆಯನ್ನು ಪೂಜ್ಯರು ಮಾಡಿಕೊಟ್ಟಿದ್ದಾರೆ. ಆ ಮೂಲಕ ಇವತ್ತು ಸಂಘದ ಸದಸ್ಯರು ಶೀಘ್ರದಲ್ಲೇ ಸಾಲವನ್ನ ಪಡ್ಕೊಳ್ಳುವಂತ ಸ್ವಾಮಿಗೆ ವಂದಿಸುತ್ತಾ ಈ ವೇದಿಕೆ ಮೇಲೆ ಆಸನದಿಂದ ಎಲ್ಲರಿಗೂ ವಂದಿಸುತ್ತಾ, ಏನಪ್ಪಾ ಅಂತಂದ್ರೆ ಇವತ್ತು ನೀವು ಆಂಜನೇಯ ಸ್ವಾಮಿ ಸ್ವಗೃಹದಲ್ಲಿ 3 ಸಂಘಗಳು 5 ವರ್ಷ ಮತ್ತು 3 ವರ್ಷ 1 ವರ್ಷಗಳನ್ನು ವಾರ್ಷಿಕೋತ್ಸವವನ್ನು ಆಚರಿಸಿದ್ದಾರೆ. ಇಲ್ಲಿ ತುಂಬಾ ಬಹಳ ಸಂತೋಷ ಆಗ್ತದೆ. ಸ್ವೀಟ್ ಅಂದ್ರೆ ಕೇಕ್ ತಗೊಂಡಿದ್ದೀರಾ. ಇಲ್ಲಿ ನೀವು ಏನು ಲಾಭಾಂಶ ಮತ್ತೆ ಸಂಘದಿಂದ ನೀವು ಸಾಲ ತಗೊಂಡಿದ್ದೀರಾ, ಅದು ಕೆಲವರು ವೆಹಿಕಲ್ ಮತ್ತೆ ಕೆಲವರು ಸೀನಿಯರ್ಸ್ಗಳು ಈ ತರ ಈ ಕಟ್ಟೋದಕ್ಕೆ ನೀವು ತಗೊಂಡಿರ್ತಾರೆ. 30,000 ಅಮೌಂಟ್ ತಗೊಂಡಾಗ 30,000 ತಗೊಂಡು ಟೈಮ್ ಕಟ್ಟಬೇಕು, ಕೆಲವರು ಆಟ ಆಡ್ತಾರೆ. ಆಟ ಆಡೋದ್ರಲ್ಲಿ ಇಲ್ಲಿ ಸುಮಾರು ನೋಡಿದ್ರೆ ಒಂದು ಹೆಂಗೆ ಅಂತಂದ್ರೆ ಒಂದು ಶಿಸ್ತು ಕಾಣ್ತಾ ಇದೆ. ಈ ನಾವು ಶಾಲೆ ಹೋದಾಗ 8, 9, 10ನೇ ಕ್ಲಾಸ್ ತರಗತಿ ಹೋದಾಗ ನಾವು ಯೂನಿಫಾರ್ಮ್ ಹಾಕೊಂಡು ಶನಿವಾರ ಬೆಳಿಗ್ಗೆ ಮಾರ್ನಿಂಗ್ ಕ್ಲಾಸ್ ಇದ್ದೆ, ಶನಿವಾರ ಹೆಂಗಾಗಿ ನಾವು ಲೈನಲ್ಲಿ ನಿಂತ್ಕೊಂಡು ಮಾಸ್ ಮೀಟಿಂಗ್ ಮಾಡ್ತಾ ಇದೆಯೋ ಅದೇ ರೀತಿ ನೀವೆಲ್ಲರೂ ಸಹ ಒಂದು ಶಿಸ್ತಿನಿಂದ ಬರೋದಿಲ್ಲ. ಇದೇ ರೀತಿ ತಗೊಂಡಿರ್ತಕ್ಕಂಥ ಹಣಕ್ಕೆ ವಾಪಸ್ ಕಟ್ಟಬೇಕಾದ್ರೆ ನೀವೇನಾದ್ರೂ ಮರುಪಾವತಿ ಮಾಡ್ಬೇಕಾದ್ರೆ ನೀವು ಹೆಂಗ್ ಬಳಸ್ಕೊಂತೀರ ಅನ್ನೋದು ಮುಖ್ಯ. ಇಲ್ಲಿ ಕೆಲವು ನಾವು ನೋಡಿದ ದಿನ ಬೆಳಿಗ್ಗೆ ತೊಡಗಿನ ಪೊಲೀಸ್ ಠಾಣೆ ಹೋದ್ರೆ ಬೇರೆ ಫೈನಾನ್ಸ್ ಆಫೀಸರ್ ಎಲ್ಲರೂ ಸುಮಾರು ದುಡ್ಡು ಕಟ್ಟಿಲ್ಲ ಅಂತಲ್ಲಿ ಕಂಪ್ಲೇಂಟ್ ಬಂದಿರ್ತಕ್ಕಂಥ ಪ್ರಸಂಗಗಳಿದೆ. ಧರ್ಮಸ್ಥಳ ಸಂಘದಲ್ಲಿ ತಗೊಂಡಿರ್ತಕ್ಕಂಥವ್ರು ಯಾರು ಸಹ ಸ್ಟೇಷನ್ ಮೇಲೆ ತಪ್ಪಿಲ್ಲ. ಈ ಇತಿಹಾಸದಲ್ಲಿ ಯಾರು ಯಾಕೆಂದ್ರೆ ಧರ್ಮಸ್ಥಳ ಅಂದ್ರೆ ಒಂದು ಪುಣ್ಯಕ್ಷೇತ್ರ. ಆ ಕ್ಷೇತ್ರದಿಂದ ವೀರೇಂದ್ರ ಹೆಗ್ಗಡೆ ಅವರು ಈ ಕರ್ನಾಟಕಾದ್ಯಂತ ಎಲ್ಲಾ ತಳ್ಳಿ ದುರ್ಗಾಗಿಲ್ಲ. ಕೆಲವರು ಸುಮಾರು ಜನರು ಅಲ್ಲಿಂದ ಸದುಪಯೋಗಪಡಿಸಿಕೊಂಡು ಇವತ್ತು ಒಂದು SMS ಹೊರತಾಡಿದ್ರೆ ನೆಕ್ಸ್ಟ್ 1,30,000